ಹಾಯ್ ಹಲೋ ನಮಸ್ಕಾರ. ಇವತ್ತು ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿದೆ. ಈ ಒಂದು ಏರ್ ಸ್ಟ್ರೈಕ್ ಅನ್ನು ಆಪರೇಷನ್ ರೋರಿಂಗ್ ಲಯನ್ ಎಂತ ಹೆಸರನ್ನು ಇಡಲಾಗಿದೆ. ಈ ಒಂದು ಹಿಂದೆ 2025ರಲ್ಲಿ 14 ದಿನಗಳ ಒಂದು ಏರ್ ಸ್ಟ್ರೈಕ್ ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಸೇರಿಕೊಂಡು ಮಾಡಿದ್ದವು. ಅದಕ್ಕೆ ಅವರು ಆಪರೇಷನ್ ರೈಸಿಂಗ್ ಲಯನ್ ಅಂತ ಒಂದು ಹೆಸರನ್ನು ಇಡಲಾಗಿತ್ತು. ಈ ಒಂದು ಏರ್ ಸ್ಟ್ರೈಕ್ ದಾಳಿಗೆ ಪ್ರಮುಖ ಕಾರಣವೇನೆಂದರೆ ಇರಾನ್ ದೇಶವು ಅತಿ ಹೆಚ್ಚು ಯುರೇನಿಯಂ ಸಂಗ್ರಹ ಮಾಡಿ ಒಂದು ಬೃಹತ್ ಮಟ್ಟದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು ಬಾಂಬ್ಗಳನ್ನು ತಮ್ಮ ನ್ಯೂಕ್ಲಿಯರ್ ಸೈಟ್ಸಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಡುತ್ತಿದೆ ಎಂದು ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಆರೋಪವನ್ನು ಮಾಡುತ್ತಿದ್ದಾರೆ. ಇದನ್ನು ಒಂದು ವಾರದ ಹಿಂದೆ ಜೆನೆವಾದಲ್ಲಿ ಇರಾನ್ ಮತ್ತು ಅಮೆರಿಕ ಒಂದು ಮೀಟಿಂಗನ್ನು ಮಾಡಿ ಕೊನೆಗೊಳಿಸಲು ಒಂದು ಪ್ರಯತ್ನವನ್ನು ಮಾಡಿದ್ದರು. ಆದರೆ ಆ ಒಂದು ಸಂವಾದದಲ್ಲಿ ಡೀಲ್ ಓಕೆ ಆಗದೇ ಇರೋ ಕಾರಣ ಇವತ್ತು ಈ ದಾಳಿಯು ನಡೆದಿದೆ. ಈ ಹಿಂದೆ ಜನವರಿಯಲ್ಲಿ ಇರಾನ್ನಲ್ಲಿ ಅಲ್ಲಿರುವ ಜನಗಳು ಪ್ರತಿಭಟನೆಯನ್ನು ಮಾಡಿ ಇರಾನ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ದೊಡ್ಡ ಒಂದು ದಂಗೆಯನ್ನು ಎಬ್ಬಿಸಿದ್ದರು. ಆ ಒಂದು ಪ್ರತಿಭಟನೆಯಲ್ಲಿ ಇರಾನ್ ಗೌರ್ಮೆಂಟ್ ಸಾಮಾನ್ಯ ಜನರನ್ನು ಕೊಂದಿದೆ ಎಂದು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಕೆಲವು ಮೊಬೈಲ್ ಫೋನ್ಗಳ ಒಂದು ಪೋಸ್ಟರ್ಗಳಲ್ಲಿ ನಾವು ನೋಡಿದ್ದೇವೆ. 20,000ರಿಂದ 30,000 ಜನಗಳನ್ನು ಕೊಂದು ಹಾಕಲಾಗಿದೆ ಎಂದು ಹೇಳುತ್ತಿದ್ದಾರೆ. ಈ ಒಂದು ಬೆಳವಣಿಗೆಯನ್ನು ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಒಂದು ವಾರ್ನಿಂಗ್ ಅನ್ನು ಇರಾನ್ ರೆಜಿಮ್ ಆಯತುಲ್ಲಾ ಅಲಿ ಖಮೇನಿ ಅವರಿಗೆ ನೀಡಿದ್ದರು. ಹೀಗೆ ನೀವು ಜನಗಳನ್ನು ಕೊಂದು ಹಾಕುತ್ತಾ ಇದ್ದರೆ ನಾವು ನಿಮ್ಮ ಮೇಲೆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಮತ್ತು ಯುದ್ಧವನ್ನು ಮಾಡಲು ಸಿದ್ಧರಿದ್ದೇವೆ ಅಂತ ಒಂದು ವಾರ್ನಿಂಗನ್ನು ನೀಡಿದ್ದರು. ಅದಾದ ಕೆಲವು ದಿನಗಳ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ತನ್ನ ಸೈನ್ಯವನ್ನು ಮತ್ತು ನೌಕಾನೆಲೆಯ ಒಂದು ವಾರ್ಶಿಪ್ಗಳನ್ನು ಸ್ಪೇಸ್ ಏರ್ ಜೆಟ್ಗಳನ್ನು ಇರಾನ್ ಸುತ್ತಮುತ್ತ ದೇಶಗಳ ಹತ್ತಿರ ತೆಗೆದುಕೊಂಡು ಹೋಗಿ ಇವತ್ತು ಯುದ್ಧವನ್ನು ಶುರು ಮಾಡಿಬಿಟ್ಟಿದೆ. ಈ ಯುದ್ಧ ಆಗುತ್ತಿರುವುದರಿಂದ ನಮ್ಮ ಒಂದು ಭಾರತ ದೇಶಕ್ಕೆ ಒಂದು ಎನರ್ಜಿ ಸೆಕ್ಯುರಿಟಿ ರಿಲೇಟೆಡ್ ಆಗಿರುವ ಕ್ರೂಡ್ ಆಯಿಲ್ ಇಂಪೋರ್ಟ್ಗೆ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಯಾಕೆಂದರೆ 60-65% ಆಫ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಆಗುವುದು ಇರಾನ್ನ ಒಂದು ಹಾರ್ಮುಜ್ ಒಂದು ತಾಣದಿಂದ. ಅಲ್ಲಿ ಬಹಳ ಹಡಗುಗಳು ಕ್ರೂಡ್ ಆಯಿಲ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳಲಾಗುತ್ತಿದೆ. ಮತ್ತು ಇರಾನ್ ಪಕ್ಕದಲ್ಲಿರುವ ದೇಶಗಳಾದ UAE, ಕತಾರ್ ದೇಶಗಳಲ್ಲಿ ನಮ್ಮ ಇಂಡಿಯಾ ಒಂದು ಬಹಳ ಜನಗಳು ಅಲ್ಲಿ ಉದ್ಯೋಗಗಳನ್ನು ಮಾಡುತ್ತಿದ್ದಾರೆ. ಅವರ ಒಂದು ಪ್ರೊಟೆಕ್ಷನ್ ನಮಗೆ ಬಹಳ ಇಂಪಾರ್ಟೆಂಟ್. ಸೊ ಅವರಿಗೆ ಒಂದು ತೊಂದರೆಯಾಗಬಹುದು. ಈ ಎಲ್ಲ ಬೆಳವಣಿಗೆಗಳು ಇವತ್ತು ನಡೆದಿವೆ. ಇಷ್ಟನ್ನು ಹೇಳುತ್ತಾ ಈ ವಿಡಿಯೋ ಎಂಡ್ ಮಾಡುತ್ತಿದ್ದೇನೆ.